ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನುವ ಹಾಗೆ ಮೈಸೂರಿನ ಕ್ಯಾತ್ಮಾರ್ನಹಳ್ಳಿ ಮಸೀದಿ ವಿಚಾರ ಪದೇ ಪದೇಗೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. 2016ನೇ ಇಸ್ವಿಯಲ್ಲಿ ಇದೇ ಮಸೀದಿ ಹಾಗೂ ಮದರಸದ ವಿಚಾರವಾಗಿ ಹಿಂದೂ ಕಾರ್ಯಕರ್ತ ಹಾಗೂ RSSನ ಕ್ಯಾತಮಾರ್ನಹಳ್ಳಿ ರಾಜು ಹತ್ಯೆ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲೇ ಅಲ್ಲಿ ಮಸೀದಿಯನ್ನು ಮಾಡಬೇಕು ಅಂತೇಳಿ ಮುಸ್ಲಿಂ ಮುಖಂಡರು ಕೂಡ ಚರ್ಚೆಯನ್ನು ಮಾಡ್ತಾರೆ, ಅಲ್ಲದೆ ಒಂದು ಮನವಿಯನ್ನು ಸಹ ಸಲ್ಲಿಸುತ್ತಾರೆ. ಇದೇ ವಿಚಾರಕ್ಕೆ ಇಲ್ಲಿ ಮಸೀದಿ ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು, ಮಸೀದಿ ಹಾಗೂ ಮದ್ರಸಾವನ್ನು ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಈ ಜಾಗ ರೆಸಿಡೆನ್ಷಿಯಲ್ ಏರಿಯಾ, ಹಾಗಾಗಿ ಅಲ್ಲಿ ಮಸೀದಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ವಿರೋಧವನ್ನು ರಾಜು ಅವರು ವ್ಯಕ್ತಪಡಿಸಿರ್ತಾರೆ. ಬಳಿಕ 2016ರಲ್ಲಿ ಮಾರ್ಚ್ 13ರಂದು ಕ್ಯಾತಮಾರ್ನಹಳ್ಳಿ ರಾಜು ಹತ್ಯೆ ಆಗುತ್ತೆ. ಬಳಿಕ ಕೋಮು ಸೌಹಾರ್ದತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆ ಮಸೀದಿಗೆ ಬೀಗವನ್ನು ಹಾಕುವಂಥ ಕೆಲಸಕ್ಕೆ ಮುಂದಾಗುತ್ತೆ. ಸದ್ಯ ಇದೀಗ 2016ರಿಂದ ಸುಮ್ಮನಿದ್ದಂತಹ ಆ ಮಸೀದಿಯ ವಿಚಾರದ ಜಾಗ ಈಗ 2025ರಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಕಳೆದ 2 ತಿಂಗಳ ಹಿಂದಷ್ಟೇ ಮುಸ್ಲಿಂ ಮುಖಂಡರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿರ್ತಾರೆ. ನಮಗೆ ಮಸೀದಿಯನ್ನು ತೆರಲಿಕ್ಕೆ, ಅಂದರೆ ಈಗ ಜಿಲ್ಲಾಡಳಿತ ಅಲ್ಲಿ ಬೀಗವನ್ನು ಹಾಕಿದೆ, ಅದನ್ನು ತೆಗೀಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿಯನ್ನು ಪುರಸ್ಕರಿಸಿದಂತಹ ನ್ಯಾಯಾಲಯ ಆ ವಾದ ವಿವಾದವನ್ನು ಕೂಡ ಆಲಿಸುತ್ತೆ. ಬಳಿಕ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಮೈಸೂರಿನ DC ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಎರಡೂ ಸಮುದಾಯದ ಮುಖಂಡರನ್ನ ಕೂಡಿಸ್ಕೊಂಡು ನೀವು ಒಂದು ತೀರ್ಮಾನವನ್ನು ನೀವೇ ಮಾಡಿ, ನನಗೆ 15 ದಿನದ ಒಳಗಾಗಿ, ಅಂದರೆ ಇಷ್ಟು ದಿನದ ಒಳಗಾಗಿ ನನಗೆ ಒಂದು ಆರ್ಡರನ್ನು ಕೊಡಿ, ಏನು ನೀವು ತೀರ್ಮಾನ ತಗೋತೀವಿ ಅದರಂತೆ ಅಲ್ಲಿ ಆಗಬೇಕು, ಇದನ್ನು ನಾನು ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ ಎಂಬಂತೆ ಒಂದು ಆದೇಶವನ್ನು ಕೊಟ್ಟಿರ್ತಾರೆ. ಇದೇ ಕಾರಣಕ್ಕಾಗಿ ಮೈಸೂರಿನ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸುಮಾರು 2 ಸಭೆಗಳನ್ನು ಹಿಂದೂ ಮುಖಂಡರು ಹಾಗೂ ಮುಸ್ಲಿಂ ಮುಖಂಡರನ್ನ ಸೇರಿಸಿ ಮಾಡಿರ್ತಾರೆ. ಎರಡೂ ಸಭೆಯಲ್ಲೂ ಕೂಡ ಒಮ್ಮತಕ್ಕೆ ಬರೋದಿಲ್ಲ. ಬಳಿಕ 2ನೇ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಬರ್ತಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಮಸೀದಿಯನ್ನು ಮಾಡಲಿಕ್ಕೆ ಅವಕಾಶ ಬೇಡ, ಮದರಸ ಒಂದು ನರ್ಸರಿ ಅರೇಬಿಕ್ ಶಾಲೆಯನ್ನು ತೆರೆಯೋದಕ್ಕೆ ಯಾವುದೇ ಸಮಸ್ಯೆ ಅಲ್ಲ ಅಂತೇಳಿ ಒಂದು ಆದೇಶವನ್ನು ಒಂದು ಆದೇಶವನ್ನು ಮುಸ್ಲಿಂ ಮುಖಂಡರಿಗೆ ಕೊಡುವಂಥದ್ದು. ಅದನ್ನು ಕೂಡ ಹಿಂದೂ ಕಾರ್ಯಕರ್ತರಿರ್ಬೋದು ಹಾಗೂ ಅಲ್ಲಿ ಸ್ಥಳೀಯರ, ಅಂದರೆ ರಾಜು ಹತ್ಯೆ ಆಗಿದ್ದಂತಹ ಜಾಗದ ಕೆಲವು ಹಿಂದೂ ಕಾರ್ಯಕರ್ತರು ಇರ್ಬೋದು ಹಾಗೂ ಸ್ವತಃ ರಾಜು ಅವ್ರ ಮನೆಯವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಮದ್ರಸವನ್ನು ಕೂಡ ತೆರಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಅಲ್ಲದೆ ಹಿಂದೂ ಮುಖಂಡರು ಸಹ ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಮದ್ರಸವನ್ನು ಕೂಡ ಮಾಡಲು ಅವಕಾಶ ಕೊಡಲ್ಲ ಅಂತ ಹೇಳಿದರು. ಸದ್ಯ ಇದೀಗ DC ಅವರ ಆದೇಶದ ಮೇರೆಗೆ ಅಲ್ಲಿ ಮದ್ರಸವನ್ನು ತೆರೆಯಲು ಮುಂದಾಗಿರುವಂಥದ್ದು. ಸದ್ಯ ಇದೀಗ ಉಲಿಗಮ ಅಂತಂದರೆ ಅಲ್ಲಿನ ಟ್ರಸ್ಟ್ ಏನಿದೆ, ಹಿಂದೂಗಳು ಮಾಡಿಕೊಂಡಿರುವಂಥ ಟ್ರಸ್ಟ್, ಅದು ಸಹ ಒಂದು ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿತ್ತು. ಅದರ ಆದೇಶದಂತೆ ಇದೀಗ ಅಲ್ಲಿ ಮದ್ರಸಾ, ಅಂದರೆ ನರ್ಸರಿ ಅರೇಬಿಕ್ ಶಾಲೆಯನ್ನು ಕೂಡ ತೆರೆಯಲು ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಒಂದು ಕಡೆ ಮುಸ್ಲಿಂ ಮುಖಂಡರು ಇರುವಂಥದ್ದು, ಅಲ್ಲಿ ಮದ್ರಸವನ್ನು ಮಾಡ್ತೇವೆ, ಒಂದು ಅರೇಬಿಕ್ ಶಾಲೆಯನ್ನು ತೆರಿತೀವಿ ಅಂತ, ಯಾವುದೇ ಕಾರಣಕ್ಕೂ ಕೂಡ ಆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಯಾವುದೇ ರೀತಿಯ ಮದ್ರಸ ಬೇಡ, ಸ್ಕೂಲ್ ಬೇಡ, ಬೇರೆ ಏನು ಬೇಕಾದರೂ ಮಾಡಿಕೊಳ್ಳಿ ಅನ್ನುವಂಥದ್ದು ಈ ಜಟಾಪಟಿಯಿಂದ ಇದೀಗ ಕೋರ್ಟ್ ಮೆಟ್ಟಿಲೇರುವಂಥದ್ದು. ಸದ್ಯಕ್ಕೆ ಕೋರ್ಟ್ ಕೂಡ ಅಲ್ಲಿ ಯಾವುದೇ ರೀತಿಯಲ್ಲೂ ಮಧ್ಯಂತರ ತಡೆಯನ್ನಷ್ಟೇಯನ್ನು ಕೊಟ್ಟಿರುವಂಥದ್ದು. ಯಾವುದೇ ರೀತಿಯಲ್ಲೂ ಕೂಡ ಈಗ ಸದ್ಯಕ್ಕೆ ಅಲ್ಲಿ ಅರೇಬಿಕ್ ಶಾಲೆ ಆಗಿರ್ಬೋದು ಮಾತ್ರ ಏನೂ ಕೂಡ ಬೇಡ, ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮದ್ರಸಾಗೆ ಸಂಬಂಧಪಟ್ಟಂತೆ ಕಳೆದ 15 ವರ್ಷದಿಂದ ಏನು ಪ್ರಕರಣ ನಡೀತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾತ್ಮಾರ್ನಹಳ್ಳಿ ಪ್ರದೇಶದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಮತ್ತು ಆಗಿದ್ದಂಥ ಪೊಲೀಸ್ ಕಮಿಷನರ್ ಅವರು ಸದರಿ ಕಟ್ಟಡಕ್ಕೆ ಬೀಗ ಮುದ್ರೆಯನ್ನು ಹಾಕ್ಸಿದ್ರು. ಸದರಿ ಪ್ರಕರಣ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿದ್ದು, ಉಚ್ಚ ನ್ಯಾಯಾಲಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಿನ DC ಅವರು ದಿನಾಂಕ 2/4/2025ರಂದು ಸದರಿ ವಿವಾದಿತ ಕಟ್ಟಡದಲ್ಲಿ ನರ್ಸರಿ ಅರೇಬಿಕ್ ಶಾಲೆಯನ್ನು ತೆಗಿಲಿಕ್ಕೆ ಕಾನೂನುಬಾಹಿರವಾಗಿ ಒಂದು ಅನುಮತಿಯನ್ನು ಕೊಟ್ಟಿದ್ದರು. ಸದರಿ ಮಾನ್ಯ ಜಿಲ್ಲಾಧಿಕಾರಿಗಳವರ ಆದೇಶವನ್ನು ಪ್ರಶ್ನಿಸಿ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹುಲಿಯಮ್ಮ ಟ್ರಸ್ಟ್ನ ವತಿಯಿಂದ ನಾವು ಒಂದು ಅರ್ಜಿಯನ್ನು ಸಲ್ಲಿಸಿದ್ವು, ರಿಟ್ಟನ್ನು ಸಲ್ಲಿಸಿದ್ವು. ಸದರಿ ರಿಟ್ ಅರ್ಜಿ ನ್ಯಾಯಾಲಯಕ್ಕೆ ಬಂದು ದಿನಾಂಕ 2/4/2025ರಂದು ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಸಾಹೇಬರು ಬಂದು ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಗಳಾದಂತಹ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ಮೈಸೂರು ಮಹಾನಗರ ಕಾರ್ಪೊರೇಷನ್ ಕಮಿಷನರ್, ಮೈಸೂರು ಮಹಾನಗರ ಪೊಲೀಸ್ ಕಮಿಷನರ್ ಅವರಿಗೆ
ತುರ್ತು ನೋಟಿಸನ್ನು ಜಾರಿ ಮಾಡಿ ದಿನಾಂಕ 2/4/2025 ಹಿಂದೆ ಯಾವ ಸ್ಥಿತಿಯಲ್ಲಿತ್ತು ಅದೇ ರೀತಿಯ ಸ್ಥಿತಿಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಬೇಕಂತೇಳಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ತನ್ನ ಆದೇಶವನ್ನು ಮಾಡಿದೆ. ಸದರಿ ಆದೇಶದ ಪ್ರತಿಯನ್ನು ಈಗಾಗಲೇ ನಾವು ಸಂಬಂಧಪಟ್ಟ ಅಂಥ ವ್ಯಕ್ತಿಗಳಿಗೆ, ಅಂದರೆ ಮೈಸೂರು ಮಹಾನಗರ ಪೊಲೀಸ್ ಕಮಿಷನರ್ ಅವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ಈಗಾಗಲೇ ತಲುಪಿಸಿದ್ದೀವಿ. ಈ ಕೂಡಲೇ ಸದರಿ ಆದೇಶದನ್ವಯ ಅಲ್ಲಿ ಏನು ಕಟ್ಟಡದ ನಿರ್ಮಾಣ ಕಾರ್ಯ ಏನು ನಡೀತಾ ಇದೆ ಈ ಕೂಡಲೇ ಸ್ಥಗಿತಗೊಳಿಸಬೇಕು, ಸದರಿ ಕಟ್ಟಡಕ್ಕೆ ಬೀಗ ಹಾಕಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಇದೇ ಕ್ಯಾತಮಾರ್ನಹಳ್ಳಿಯ ಏನು ವಿವಾದಿತ ಜಾಗದ ಮಸೀದಿ ಮದ್ರಸೆ ಏನಿದೆ ಅದು ಯಾವ ರೀತಿಯ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂಥದ್ದು.